ಶೃಂಗೇರಿ ನಾಯಿಕೆ ಶಾರದ ದೇವಿ ಪೀಠ ಶಂಕರಾಚಾರ್ಯಾರ್ಚಿತೆ ದೇವಿ. ಶೃಂಗೇರಿ ನಾಯಿಕೆ ಶಾರದ ದೇವಿ ಪೀಠ ಶಂಕರಾಚಾರ್ಯಾರ್ಚಿತೆ ದೇವಿ. ಶೃಂಗಾರ ಲಹರಿ ह्रींकार मोहिनी शांत स्वरूपिणी श्रुतिलय वासिनी. शृंगेरी नायिके शारद देवी पीठ शंकराचार्यार्चिते देवी. शिव प्राणनायकी श्रीचक्रधारिणी तव दर्शनोत्सुकः इह दोष्मा आरभिराग प्रिये आनन्दमृतं देहि आदिशंकर स्थापित अखिलांडेश्वरी. आरभिराग प्रिये आनन्दमृतं देहि आदिशंकर स्थापित अखिलांडेश्वरी पाहि. शृंगेरी नायिके शारद देवी पीठ शंकराचार्यार्चिते देवी. चंद्रमौळेश्वर वामरूपिणी मध्ये सुंदर कर्नाटक राज्यपालिनी शंकर विद्यातीर्थ हृदय निवासिनी चामुंडी मोकांबा मध्य निवासिनी. शंकर विद्यातीर्थ हृदय निवासिनी चामुंडी मोकांबा मध्य निवासिनी पाहि. शृंगेरी नायिके शारद देवी पीठ शंकराचार्यार्चिते देवी. शृंगार लहरी ह्रींकार मोहिनी शांत स्वरूपिणी श्रुतिलय वासिनी. शृंगेरी नायिके शारद देवी पीठ शंकराचार्यार्चिते देवी. ನಮಸ್ಕಾರ. ಈ ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ಹಬ್ಬವಾದಂತಹ ನಾಡ ಹಬ್ಬವಾದಂತಹ ದಸರಾ ಅಥವಾ ನವರಾತ್ರಿ ಅಥವಾ ಗೊಂಬೆ ಹಬ್ಬದ ಬಗ್ಗೆ ಕೆಲವು ಮಾಹಿತಿಯನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಸರಾ ಹಬ್ಬವು ಆಶ್ವಯುಜ ಮಾಸದ ಪಾಡ್ಯಮಿಯಿಂದ ಶುರುವಾಗಿ ದಶಮಿಯವರೆಗೆ ನಮ್ಮ ಕರ್ನಾಟಕದಲ್ಲಿ ಆಚರಿಸಲ್ಪಡುತ್ತೆ. ದಶ ಎಂದರೆ 10, ಅಹರ ಎಂದರೆ ಹಗಲು, 10 ಹಗಲು ಹಾಗೂ ನವರಾತ್ರಿ, ನವ ಎಂದರೆ 9, ರಾತ್ರಿ 9 ರಾತ್ರಿ ಆಚರಿಸಲ್ಪಡುವ ಹಬ್ಬವಾಗಿದೆ. ನವ ಅನ್ನುವ ಶಬ್ದಕ್ಕೆ ನಮ್ಮ ಇತಿಹಾಸದಲ್ಲಿ ವಿಶೇಷವಾದ ಅರ್ಥ ಇದೆ. ಬಿಡಿ ಸಂಖ್ಯೆಯಲ್ಲಿ 9 ಅತಿ ದೊಡ್ಡ ಸಂಖ್ಯೆಯಾಗಿದ್ದು ಇದಕ್ಕೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ. ನವರಾತ್ರಿ, ನವಗ್ರಹ, ನವಧಾನ್ಯ, ನವರಸ, ನವಮಣಿ ಹೀಗೆ ಅದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಇದಕ್ಕೆ ನೀಡಲಾಗಿದೆ. ಚಾಮುಂಡೇಶ್ವರಿಯು ಮಹಿಷಾಸುರನನ್ನು ವಧಿಸಿದ ದಿನವಾಗಿದ್ದು 10ನೇ ದಿನವನ್ನು ವಿಜಯದಶಮಿ ಅಂತ ಆಚರಿಸಲಾಗುತ್ತೆ. ಇದಲ್ಲದೆ ಶ್ರೀರಾಮನು ರಾವಣನನ್ನು ಸಂಹರಿಸಿದ ದಿನವಾದ ಪ್ರಯುಕ್ತ ಆ ವಿಜಯವನ್ನು ಸಾಧಿಸಿದ ಪ್ರಯುಕ್ತ ವಿಜಯದಶಮಿ ಎಂದು ಕೂಡ ಕರೆಯಲಾಗುತ್ತೆ. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಮಹಾನವಮಿ ಅಂತ ಆಚರಿಸಲಾಗ್ತಾ ಇತ್ತು. ಅದೇ ಹಬ್ಬವನ್ನು ಶ್ರೀರಂಗಪಟ್ಟಣದಲ್ಲಿ ಮೈಸೂರಿನ ಒಡೆಯರು ಮುಂದುವರಿಸಿ ದಸರಾ ಅಥವಾ ಮಹಾನವಮಿ ಎಂದು ಮುಂದುವರಿಸಿಕೊಂಡು ಹೋದರು. ಒಂದು ಹಿನ್ನೆಲೆಯ ಪ್ರಕಾರ ಪಾರ್ವತೀ ದೇವಿಯು ಶಿವನನ್ನು ತವರು ಮನೆಗೆ ಹೋಗಲು ಅನುಮತಿಯನ್ನು ಕೇಳಿದಾಗ 9 ದಿನಗಳು ಮಾತ್ರ ಅನುಮತಿ ಸಿಕ್ಕಿ ಪಾಡ್ಯಮಿಯಂದು ತವರು ಮನೆಗೆ ತೆರಳಿ ದಶಮಿಯಂದು ಪತಿಯ ಮನೆಗೆ ವಾಪಸ್ ಬಂದಳು ಅಂತ ಹೇಳಲಾಗುತ್ತದೆ. ಚಂಡಮುಂಡ ರಾಕ್ಷಸರನ್ನು ವಧಿಸಿ ಚಾಮುಂಡಿಯಾದಳು. ಮಹಿಷಾಸುರ ರಾಕ್ಷಸನನ್ನು ವಧಿಸಿ ಮಹಿಷಾಸುರ ಮರ್ದಿನಿ ಎಂಬ ಹೆಸರು ಬಂದಿತ್ತು. ದುರ್ಗಾಸುರನನ್ನು ವಧಿಸಿ ದುರ್ಗೆಯಾದಳು ಅಂತ ಹೇಳಲಾಗ್ತಾ ಇದೆ.
ಈ ದಸರಾ ಸಮಯದಲ್ಲಿ ಕಾಳಿ, ದುರ್ಗೆ ಮತ್ತು ಚಾಮುಂಡಿಯನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಈ ದಸರಾ ಹಬ್ಬ ತುಂಬ ಜನಪ್ರಿಯ ಆಗಿದೆ. ಮೈಸೂರಿನಲ್ಲಿ ಕೂಡ ಹಬ್ಬದ ವಾತಾವರಣವಿದ್ದು ದರ್ಬಾರ್ ನಡೆಯುತ್ತದೆ. ಇದರಲ್ಲಿ ಆಹ್ವಾನಿತರು, ಅಧಿಕಾರಿಗಳು ಹಾಗೂ ಅನೇಕ ಜನಸಾಮಾನ್ಯರು ಭಾಗವಹಿಸ್ತಾರೆ. ಜಂಬೂ ಸವಾರಿ ಪ್ರಾರಂಭದ ಮುನ್ನ ಶುಭ ಲಗ್ನದಲ್ಲಿ ಅರಮನೆಯ ಬಲರಾಮ ದ್ವಾರದಲ್ಲಿ ಮೊದಲು ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಯು ಪ್ರಾರಂಭವಾಗುತ್ತದೆ. ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಪೂಜಿಸಿ ಮೆರವಣಿಗೆಯನ್ನು ಮುಂದುವರಿಸಲಾಗುತ್ತದೆ. ಈ ಮೆರವಣಿಗೆಯಲ್ಲಿ ಪೊಲೀಸ್ ಬ್ಯಾಂಡ್, ಕಂಸಾಳೆ ಕುಣಿತ, ಕಲಾ ತಂಡ, ಸ್ತಬ್ಧ ಚಿತ್ರಗಳು ಇರುತ್ತವೆ. ಇದು ತುಂಬ ಆಕರ್ಷಕವಾಗಿದ್ದು ಜಗತ್ ಪ್ರಸಿದ್ಧವಾಗಿದೆ. ಶಮಿ ವೃಕ್ಷಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಪಂಜಿನ ಕವಾಯತು ನಡೆದು ಅಲ್ಲಿಗೆ ಈ ದಸರಾ ಕಾರ್ಯಕ್ರಮವನ್ನು ಕೊನೆಗೊಳಿಸಲಾಗುತ್ತದೆ ಮತ್ತು ಮುಂದಿನ ವರ್ಷದ ದಸರಾಗೆ ಸ್ವಾಗತವನ್ನು ಕೋರಲಾಗುತ್ತದೆ. ದಸರಾ ದಲ್ಲಿ ಗೊಂಬೆ ಹಬ್ಬವು ಕೂಡ ತುಂಬ ಒಂದು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತದೆ. ಇದರದ ಗೊಂಬೆ ಹಬ್ಬವನ್ನು ಸಹ ಒಳಗೊಂಡಿರುತ್ತದೆ. ಈ ಗೊಂಬೆ ಹಬ್ಬದಲ್ಲಿ ಕೂರಿಸುವ ಗೊಂಬೆ ಹಬ್ಬಗಳು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಕಲಶ ಪ್ರತಿಷ್ಠಾಪನೆ ಹಾಗೂ ಕೀಲುಗೊಂಬೆ, ದಶಾವತಾರ, ಶಿವ ಪಾರ್ವತಿ ಹಾಗೂ ಶ್ರೀರಾಮ, ಸೀತಾ, ಲಕ್ಷ್ಮಣ ಮತ್ತು ಆಂಜನೇಯ, ಗೋಪಿಕೃಷ್ಣ, ಕೃಷ್ಣನ ಸೆಟ್ಟು, ತಾಳವಾದ್ಯಗಳು, ಹೀಗೆ ಅನೇಕ ಗೊಂಬೆಗಳನ್ನು ಈ ಗೊಂಬೆ ಹಬ್ಬದಲ್ಲಿ ಪ್ರದರ್ಶನ ಮಾಡಲಾಗುತ್ತೆ. ಅದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುತ್ತೆ ಮತ್ತು ಮಕ್ಕಳಿಗೂ ಮತ್ತು ಮನೆಯಲ್ಲಿರುವ ಎಲ್ಲರಿಗೂ ಇದರವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಇದು ವಿಶೇಷವಾಗಿ ಮೈಸೂರಿನಲ್ಲಿ ಹೆಚ್ಚಾಗಿ ಆಚರಿಸಲಾಗುತ್ತೆ ಹಾಗೂ ನಾಡಿನಾದ್ಯಂತ ಪದ್ಧತಿಯಲ್ಲಿರುವ ಅನೇಕರು ಈ ಗೊಂಬೆಗಳನ್ನ ಮನೆಯಲ್ಲಿ ಕೂರಿಸಿ 10 ದಿನವೂ ಪೂಜಿಸುತ್ತಾರೆ. ಇದರಲ್ಲಿ ಸರಸ್ವತಿ ಪೂಜೆ, ಆಯುಧ ಪೂಜೆ ಮತ್ತು ದುರ್ಗಾಷ್ಟಮಿಯನ್ನು ಕೂಡ ಒಳಗೊಂಡಿದೆ. ಈ ದಸರಾ ಸಮಯದಲ್ಲಿ ಈ ಹಬ್ಬವನ್ನು ಆಚರಿಸುವ ಅನೇಕ ಒಂದು ಜನಸಾಮಾನ್ಯರ ಒಂದು ಪ್ರಯುಕ್ತ ನಮ್ಮ ಮನೆಯಲ್ಲೂ ಕೂಡ ಗೊಂಬೆ ಹಬ್ಬವನ್ನು ಆಚರಿಸಲಾಗುತ್ತೆ. ನಮ್ಮ ಮನೆಯಲ್ಲಿ ಗೊಂಬೆಗಳನ್ನು ಕೂರಿಸಲಾಗುತ್ತೆ. ಅದರ ಪರಿಚಯವನ್ನು ನಾನು ಈ ವಿಡಿಯೋದಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಗೊಂಬೆಯನ್ನು ನೋಡೋಣ.
ಇದುವರೆಗೂ ನವರಾತ್ರಿಯಲ್ಲಿ 9 ನವದುರ್ಗೆಯರ ಅವತಾರದ ಕುರಿತು ಸಾಕಷ್ಟು ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಂತಹ ಒಂದು ಸಂಸ್ಕೃತಿಯನ್ನು ಹೊಂದಿರುವ ನಮ್ಮ ನಾಡೆ ಧನ್ಯ. ಈ ಒಂದು ಸಂಸ್ಕೃತಿಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಇದರಿಂದ ನಮ್ಮ ಮನೆಗೆ ಅಥವಾ ಸಮಾಜಕ್ಕೆ ಒಳ್ಳೆಯದಾಗಿ ದುಷ್ಟ ಶಕ್ತಿಗಳು ಹೋಗಿ ಸಜ್ಜನರನ್ನು ಕಾಪಾಡುವ ಒಂದು ಶಕ್ತಿ ಎಲ್ಲ ಕಡೆ ಆವರಿಸಲಿ. ಅದರಿಂದ ನಮ್ಮ ನಾಡಿಗೂ ನಮಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಜಾಯಿನ್ ಆಗ್ತಾ ಇದ್ದೇನೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಲ್ಲಿವರೆಗೂ ಜೈ ಶ್ರೀರಾಮ್.